V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಚಿನ್ನ ಭಾಳ ಏರಿಳಿತಗಳನ್ನು ಕಂಡರೂ ಕೂಡ ಒಟ್ಟಾರೆಯಾಗಿ ಚಿನ್ನದ ಬೆಲೆ ಏರ್ತಲೇ ಇದೆ. ಭಾರತದಲ್ಲಿ ಚಿನ್ನವನ್ನು ಬಯಸುವವರ ಸಂಖ್ಯೆ ಕೂಡ ಏರ್ತಾ ಇದೆ. ಚಿನ್ನ ಬೇಡ ಅನ್ನುವರು ಕಡಿಮೆ ಆಗ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಚೀನಾದ ಚೀನಾದ ಪಿಂಗ್ ಜಿಯಾಂಗ್ ಪ್ರದೇಶದಲ್ಲಿ 2 ಕಿಲೋಮೀಟರ್ ಆಳದಲ್ಲಿ 40 ಚಿನ್ನದ ಕಲ್ಲುಗಳು ಕಂಡಿರುವುದು ಪತ್ತೆಯಾಗಿದೆ. ಒಟ್ಟಾರೆ ಈ 2 ಕಿಲೋಮೀಟರ್ ಆಳದ ಗಣಿಗಾರಿಕೆಯಿಂದ 1,000 ಮೆಟ್ರಿಕ್ ಟನ್ ಚಿನ್ನ ತೆಗೆಯಬಹುದು ಅಂತ ತಿಳಿದು ಬಂದಿದೆ. ಆ ಮೂಲಕ ದಕ್ಷಿಣ ಆಫ್ರಿಕಾದ ಈಗಾಗಲೇ ಇರುವಂಥ 900 ಮೆಟ್ರಿಕ್ ಟನ್ ಚಿನ್ನ ಸಿಗಬಹುದಾದ ಗಣಿಯನ್ನು ಹಿಂದಿಕ್ಕಿ ಚೀನಾದ ಪಿಂಗ್ ಜಿಯಾಂಗ್ ಗಣಿಯು 1,000 ಮೆಟ್ರಿಕ್ ಟನ್ ಚಿನ್ನ ತೆಗೆಯಬಹುದಾದ ಗಣಿಯಾಗಿ ಜಗತ್ತಿನ ಅತಿ ದೊಡ್ಡ ಚಿನ್ನದ ಗಣಿ ಎನ್ನುವಂಥ ಸ್ಥಾನಕ್ಕೆ ಮೇಲಕ್ಕೇರಿದೆ. ಆ ಚಿನ್ನದ ಗಣಿಯಿಂದ ತೆಗೆಯುವ ಚಿನ್ನದ ಒಟ್ಟು ಮೊತ್ತ 7 ಲಕ್ಷ ಕೋಟಿ, ಒಂದೇ ಕಡೆಯ ಚಿನ್ನದಿಂದ ಸಿಗಬಹುದಾದ 7 ಲಕ್ಷ ಕೋಟಿ ರೂಪಾಯಿ ಎನ್ನುವಂಥದ್ದು ಈಗಿನ ವಿಶೇಷ ಸಮಾಚಾರ ಆಗಿದೆ. ಆದರೆ ಚಿನ್ನ ತಿನ್ನಲಿಕ್ಕೆ ಬರುವುದಿಲ್ಲ, ಆದರೂ ಚಿನ್ನ ಬೇಡ ಅನ್ನೋರು ಯಾರೂ ಇಲ್ಲ ಅಂತ ಹೇಳುತ್ತಾ ನಾವು ಇನ್ನು ಚಿನ್ನ ಬೇಡ ಅಂತ ಹೇಳಿದ್ರು ಕೂಡ ತಿನ್ನಲಿಕ್ಕೆ ಅನ್ನ ಬೇಕಲ್ಲ. ಅನ್ನದ ವಿಷಯಕ್ಕೆ ಬಂದರೆ ಕರ್ನಾಟಕದ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಬಗರ್ ಹುಕುಂ ನೆಲದ ಬಗೆಗೆ ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ಅವರು? 1.26 ಲಕ್ಷ ಬಗರ್ ಹುಕುಂ ಜಾಗಗಳ ಬಗೆಗೆ ಖಾತೆಗಳು ತಯಾರಾಗಿದ್ದು ಅದನ್ನು ಅನುಭವಿಸುವವರಿಗೆ ವಿತರಿಸುವುದಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಉಳಿದಂತೆ 6 ಲಕ್ಷ ಅರ್ಜಿಗಳನ್ನು ವಜಾ ಮಾಡಿರುವುದಾಗಿ ಕೂಡ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಯಾಕೆ ವಜಾ? 18 ವರ್ಷ ತುಂಬದವರು ಕೂಡ ಬಗರ್ ಹುಕುಂ ಅರ್ಜಿ ಸಲ್ಲಿಸಿದ್ದಾರೆ. ಬೇರೆ ಜಿಲ್ಲೆಯವರು ಕೂಡ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. 4.5 ಎಕರೆ ಜಾಗ ಇರುವವರು ಕೂಡ ಬೇರೆ ಕಡೆ ಬಗರ್ ಹುಕುಂ ಅರ್ಜಿ ಸಲ್ಲಿಸಿದ್ದಾರೆ. ಆದ್ದರಿಂದ 6 ಲಕ್ಷ ಅರ್ಜಿಗಳನ್ನು ವಜಾ ಮಾಡಿ 1.26 ಲಕ್ಷ ಅರ್ಜಿದಾರರು ಸರಿಯಾದವರೆಂದು ಗುರುತಿಸಿ ಅವರಿಗೆ ಬಗರ್ ಹುಕುಂ ನೆಲದ ಹಕ್ಕನ್ನು ಕೊಡುತ್ತಿರುವುದಾಗಿ ಸಚಿವ ಬೈರೇಗೌಡ ಅವರು ತಿಳಿಸಿದ್ದಾರೆ. ಇನ್ನು ದೇಶದ ಹಣಕಾಸಿನ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಭಾರತ ಸರ್ಕಾರದ ವಿತ್ತೀಯ ಕೊರತೆ 46.5%, ಅಂದರೆ ಅರ್ಧಕ್ಕರ್ಧ ವಿತ್ತೀಯ ಕೊರತೆ ಆಗಿರುವಂತಹದ್ದು. 12 ಲಕ್ಷ ಕೋಟಿ ತೆರಿಗೆ ವಸೂಲಿಯಾಗಿದ್ದರೂ ಕೂಡ ಅದರ ದುಪ್ಪಟ್ಟು 24 ಲಕ್ಷ ಕೋಟಿ ರೂಪಾಯಿ 6 ತಿಂಗಳಲ್ಲಿ ಕೇಂದ್ರ ಸರ್ಕಾರ ವ್ಯಯಿಸಿರುವುದರಿಂದ ಕೊರತೆ ದುಪ್ಪಟ್ಟಾಗಿದೆ. ಇದೇ ವೇಳೆ GDP ತೀರಾ ತಳಕಂಡಿದೆ ಹಾಗೂ ಫಾರೆಕ್ಸ್ ಕೂಡ ತಳಕಂಡಿದೆ. ಈ 2 ಕಾರಣದಿಂದ ಭಾರತದ ಆರ್ಥಿಕತೆಯ ಸ್ಥಿತಿಗತಿ ತಳಕಂಡಿದೆ ಅನ್ನುವಂಥದ್ದು CGA ಭಾರತದ ಮಹಾಲೇಖಪಾಲರ ಲೆಕ್ಕಪತ್ರಗಳ ನಿರ್ದೇಶಕರ ಕಚೇರಿಯ ವರದಿಯಲ್ಲಿ ಹೇಳಲಾಗಿದೆ. ಈ ಎಲ್ಲ ವರದಿಗಳನ್ನು ಅನುಸರಿಸಿ ನೋಡುವಾಗ ಭಾರತದ ಹಣಕಾಸಿನ ಸ್ಥಿತಿ ಚೆನ್ನಾಗಿಲ್ಲ ಎನ್ನುವುದು ಸ್ಪಷ್ಟವಿದೆ. ಈ ಬಗೆಗೆ ಆರ್ಥಿಕ ತಜ್ಞರು ಹೇಳಿರುವ ಪ್ರಕಾರ ಯಾವುದೇ ರೀತಿಯಲ್ಲಿ ಭಾರತದಲ್ಲಿ ಸದ್ಯಕ್ಕೆ ಉದ್ಯೋಗ ಸೃಷ್ಟಿಯಾಗುವುದಿಲ್ಲ ಹಾಗೂ ಉತ್ಪಾದನೆ ಹೆಚ್ಚು ಮಾಡಲು ಆಗುವುದಿಲ್ಲ ಹಾಗೂ ವಿದೇಶಿ ವ್ಯಾಪಾರ ವ್ಯವಹಾರ ಹೆಚ್ಚುವುದಿಲ್ಲ ಅಂತ ಹೇಳಿದ್ದಾರೆ. ದೇಶದ ಹಣಕಾಸು ಮಂತ್ರಿ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ದೇಶದ ಹಣಕಾಸಿನ ಪರಿಸ್ಥಿತಿ ಕೆಟ್ಟು ಕೂತಿದೆ ಅಂತ ಪರಕಾಲ ಪ್ರಭಾಕರ್ ಅವರು ಇನ್ನೊಂದು ಪ್ರಶ್ನೆಯನ್ನು ಕೂಡ ಈಗ ಕೇಳಿದ್ದಾರೆ. ಏನದು ಅಂತ ಹೇಳಿದರೆ, ಮಹಾರಾಷ್ಟ್ರದಲ್ಲಿ 6.5 ಗಂಟೆಯ ಸಮಯದಲ್ಲಿ 76 ಲಕ್ಷ ಮತದಾರರು ಓಟು ಹಾಕಲು ಸಾಧ್ಯವಾಗಿದ್ದು ಹೇಗೆ? 6.5 ಗಂಟೆ ಸಮಯದಲ್ಲಿ
76 ಲಕ್ಷ ಮತದಾರರು ಮತ ಚಲಾಯಿಸುವುದು ಸಾಧ್ಯವಿದೆಯೇ? ಇದು ದೊಡ್ಡ ಒಂದು ಮೋಸ ಅನ್ನುವಂಥ ಮಾತನ್ನು ಯಾರು ಹೇಳಿರೋದು? ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ರವರ ಗಂಡ ಆಗಿರುವಂಥ ಪರಕಾಲ ಪ್ರಭಾಕರ್ ಮಹಾರಾಷ್ಟ್ರದ ಚುನಾವಣೆಯ ಬಗೆಗೆ ಹೀಗೆ ಸಾಕಷ್ಟು ಅಪರಾಧಗಳು ವರದಿಯಾಗಿರುವಂತೆ ಮಹಾರಾಷ್ಟ್ರದ ಸರಕಾರ ರಚನೆ ಕೂಡ ಏಳು ಬೀಳಿನಲ್ಲಿದೆ. ಶಿಂದೆಯವರ ಒಡೆದು ಹೋಗಿರುವಂತಹ ಶಿವಸೇನೆ ಬಣ ಮತ್ತು BJP ನಡುವೆ ಮೂರು ಸುತ್ತಿನ ಮಾತುಕತೆ ನಡೆದು ಯಾವುದೇ ಒಂದು ಅಂತಿಮ ತೀರ್ಮಾನ ಸಾಧ್ಯವಾಗಲಿಲ್ಲ. ಇದರ ನಡುವೆ ನಿನ್ನೆ ಮಾತುಕತೆಗೆ ಕೂರದೆ ಹಂಗಾಮಿ ಮುಖ್ಯಮಂತ್ರಿ ಆಗಿರುವಂಥ ಏಕನಾಥ ಶಿಂದೆಯವರು ಅವರ ಊರಿಗೆ ಹೋಗಿದ್ದಾರೆ. ಒಂದು ಕಡೆ ಅವರು ಆರೋಗ್ಯ ಏರುಪೇರಿನಿಂದಾಗಿ ಅವರ ಊರಿಗೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ ಆರೋಗ್ಯ ಏರುಪೇರಾದರೆ ಮುಂಬೈಯಲ್ಲೇ ಬೇಕಾದಷ್ಟು ಆಸ್ಪತ್ರೆಗಳು ಸರಕಾರಿ ವೆಚ್ಚದಲ್ಲೇ ಚಿಕಿತ್ಸೆ ಸಿಗುತ್ತದೆ. ಹೀಗಿರುವಾಗ ಆರೋಗ್ಯ ಏರುಪೇರಾಗಿ ಅವರ ಊರಿಗೆ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಕಣ್ಣೊರೆಸುವ ತಂತ್ರವಲ್ಲದೆ ಇನ್ನೇನು ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಶಿಂದೆ ಬಣದ ಶಿವಸೇನೆ ಮತ್ತು BJPಯ ನಡುವೆ ಮಹಾರಾಷ್ಟ್ರ ಸರ್ಕಾರದ ರಚನೆ ಬಗೆಗೆ ಯಾವುದೇ ರೀತಿಯಲ್ಲಿ ಸರಿಯಾದ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿದೆ. BJPಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವುದಾದಲ್ಲಿ ಶಿವಸೇನೆ ಬಣವು ಶಿಂದೆಯವರು ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಮಗನನ್ನು ಉಪಮುಖ್ಯಮಂತ್ರಿ ಮಾಡಬೇಕು, ನನ್ನನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಮುಖ ಖಾತೆಗೆ ತೆಗೆದುಕೊಳ್ಬೇಕು, ಹಾಗೂ ಮಹಾಯುತಿಯ ಸಂಚಾಲಕರನ್ನಾಗಿ ಮಾಡಬೇಕು, ಶಿವಸೇನೆ ಬಣಕ್ಕೆ ಅರ್ಧಕ್ಕರ್ಧ ಉತ್ತಮ ಖಾತೆಗಳನ್ನು ಕೊಡಬೇಕು ಇತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಇದು ಯಾವುದು ಕೂಡ ತೀರ್ಮಾನ ಆಗಿಲ್ಲ. ಮತ್ತೊಮ್ಮೆ ಮಾತುಕತೆ ಟೇಬಲ್ನಲ್ಲಿ ಶಿವಸೇನೆ ಮತ್ತು BJP ಕುಳಿತುಕೊಳ್ತಾ ಇದೆ. ಅದರ ಬಿದು ಎಲ್ಲಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಫಲಿತಾಂಶ ದೂರ ಹೋಗ್ತಾ ಇದೆ. ಈ ಕೂಡಲೇ ಸರ್ಕಾರ ರಚನೆಯಂತೂ ಸಾಧ್ಯವೇ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಿನ್ನೆ ಪ್ರಧಾನಿ ಮೋದಿಯವರನ್ನು ಭೇಟಿಯಾಗಿ ಕರ್ನಾಟಕಕ್ಕೆ ಮಾಡಿರುವ ಮೋಸವನ್ನು, ಅನ್ಯಾಯವನ್ನು ಸರಿಪಡಿಸಿ ತೆರಿಗೆಯಲ್ಲಿ ಸರಿಯಾದ ಪಾಲು ಕೊಟ್ಟಿಲ್ಲ ಹಾಗೂ ಅನುದಾನವನ್ನು ಕೊರತೆ ಮಾಡಿದ್ದೀರಿ, ನಬಾರ್ಡ್ ಸಾಲದಲ್ಲಿ ಕೂಡ ಕಡಿತ ಮಾಡಿರುವುದರಿಂದ ರೈತರು ವಿವಂಚನೆಗೀಡಾಗಿದ್ದಾರೆ, ರೈತರು ಸಾಲ ಸಿಗದೆ ಬಡ್ಡಿ ಮಾಫಿಯಾದ ಕೈಗೆ ಸಿಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇವನ್ನೆಲ್ಲ ಕೂಡಲೇ ಸರಿಪಡಿಸಬೇಕು ಎನ್ನುವಂಥ ಮನವಿಯನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಪ್ರಧಾನಿಯವರ ಕೈಗೆ ಕೊಟ್ಟಿದ್ದಾರೆ. ಪ್ರಧಾನಿಯವರು ನಗುತ್ತಾ ಮನವಿಯನ್ನೇನೋ ಸ್ವೀಕರಿಸಿದ್ದಾರೆ. ಆದರೆ ಈಗಿನ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ, ದೇಶದ ಆರ್ಥಿಕ ಪರಿಸ್ಥಿತಿಯೇ ಡೋಲಾಯಮಾನವಾಗಿರುವಾಗಿ ಕೇಂದ್ರ ಸರ್ಕಾರದ ವರದಿಯೇ ಹೇಳಿದೆ. ಲೆಕ್ಕಪತ್ರಗಳ ನಿರ್ದೇಶಕರ ಕಚೇರಿ ಇರ್ಬೋದು, ಸಾಂಖ್ಯಿಕ ಕಚೇರಿ ಇರ್ಬೋದು, ಎರಡೂ ಕಚೇರಿಗಳಿಂದ ಸರಿಯಾದ ವರದಿ ಬಂದಿಲ್ಲ. ನಕಾರಾತ್ಮಕ ಕೇಂದ್ರ ಸರ್ಕಾರದ ಹಣಕಾಸಿನ ಬಗ್ಗೆ ನಕಾರಾತ್ಮಕ ವರದಿಗಳನ್ನು ಮಹಾಲೇಖಪಾಲರ ನಿರ್ದೇಶಕರ ಕಚೇರಿ ಮತ್ತು ಕೇಂದ್ರ ಸರ್ಕಾರದ ಸಾಂಖ್ಯಿಕ ಕಚೇರಿ ನೀಡಿರುವುದರಿಂದ ಕರ್ನಾಟಕದ ಬೇಡಿಕೆಯನ್ನು ಎಷ್ಟರ ಮಟ್ಟಿಗೆ ಪ್ರಧಾನಿಯವರು ಪೂರೈಸುತ್ತಾರೆ ಎನ್ನುವಂಥದ್ದು ಹೇಳಲಿಕ್ಕೆ ಕಷ್ಟ ಇದೆ. ಅದರ ನಡುವೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಮಂತ್ರಿಮಂಡಲ ಮರುರಚನೆ ಇಲ್ಲ, ಪುನಾರಚನೆ ಆಗುವುದಿಲ್ಲ. ಹಿಂದೆ ಕೈಬಿಟ್ಟಿದ್ದ ನಾಗೇಂದ್ರ ಅವರನ್ನು ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುವುದು. ಉಳಿದಂತೆ ಸಂಪುಟ ಪುನಾರಚನೆ ಈಗಲೇ ಇಲ್ಲ, ಮುಂದೆ ಆದರೆ ಆಗ್ಬೋದು. ಅದಕ್ಕೆ ಆತುರವಂತೂ ಇಲ್ಲವೇ ಇಲ್ಲ. ಈಗ ನಮ್ಮ ಸಂಪುಟ ಸುಸ್ಥಿರವಾಗಿದೆ. ಒಂದು ವೇಳೆ ಸಂಪುಟ ಪುನಾರಚನೆ ಮಾಡುವುದಾದರೆ ಹಲವು ಸಚಿವರನ್ನು ಕೈ ಬಿಡಬೇಕಾಗ್ತದೆ. ಹಾಗಾಗಿ ಹೊಸ ಸಚಿವರನ್ನು ಸೇರಿಸಬೇಕು. ಈ ಮಾತನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೂಚ್ಯವಾಗಿ ಹೇಳಿದ್ದರಾದರೂ ಕೂಡ ಮುಖ್ಯಮಂತ್ರಿಯವರು ಸಂಪುಟ ಪುನಾರಚನೆ ಈಗ ಇಲ್ಲವೇ ಇಲ್ಲ. ಯಾಕಂದರೆ ಸಂಪುಟ ರಚನೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮತ್ತು ಹೈಕಮಾಂಡ್ ಚರ್ಚೆಯ ಮೇಲೆ ಆಗುವಂಥ ಮುಖ್ಯಮಂತ್ರಿಗಳ ಹಕ್ಕದು. ಹೈಕಮಾಂಡನ್ನು ಕೇಳುವುದು ಒಂದು ಶಿಷ್ಟಾಚಾರ. ಹಾಗಾಗಿ ಕರ್ನಾಟಕದ ಮಂತ್ರಿಮಂಡಲ ಸದ್ಯಕ್ಕಂತೂ ಬದಲಾಗುವುದಿಲ್ಲ.
ನಾಗೇಂದ್ರ ಅವರು ಮತ್ತೆ ಮಂತ್ರಿ ಆಗ್ಬೋದು, ಆದರೂ ಅದಕ್ಕೆ ಬೇಕಾದಷ್ಟು ದಿನ ಹಿಡಿಯುತ್ತದೆ ಅನ್ನುವಂಥದ್ದು ಮಾತಿನಿಂದ ಗೊತ್ತಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ BJPಯ ಜಗಳ, ಬಣ ಜಗಳ, ಒಣ ಜಗಳ. ಒಣ ಪ್ರತಿಷ್ಠೆಯ ಜಗಳವೇ ಬಣ ಜಗಳವಾಗಿ ಇಲ್ಲಿ ಯತ್ನಾಳ್ ಅವರದ್ದು ಒಂದು ಗುಂಪು ಎತ್ತು ನೀರಿಗೆ ಎಳೆಯುವಂಥದ್ದು, ಯಡಿಯೂರಪ್ಪನ ವಿಜಯೇಂದ್ರನವರದು ಒಂದು ಗುಂಪು ಕೋಣ ಏರಿಗೆ ಎಳೆಯುವಂಥದ್ದು. ಈ ಎರಡು ಗುಂಪುಗಳ ಬಣ ಜಗಳದಲ್ಲಿ ವಿಜಯೇಂದ್ರ ಅವರನ್ನು ತೊಲಗಿಸಲೇಬೇಕು ಎಂದು ಯತ್ನಾಳ ಬಣ ಯತ್ನಿಸಿದರೆ ಯತ್ನಾಳ ಅವರ ಗುಂಪನ್ನು ಹಣಿಯಲೇಬೇಕು ಎಂದು ವಿಜಯೇಂದ್ರ ಅವರು ಎಬ್ಬರೂ ಕೂಡ BJP ಕೇಂದ್ರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಯಾರ ಒತ್ತಡ ಗೆಲ್ತದೆ, ಯಾರು ಹೇಳ್ತಾರೆ, ಯಾರು ಬೀಳ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಷ್ಟೇ ಗೊತ್ತಾಗಬೇಕು. ಇನ್ನೂ ಗೊತ್ತೇ ಇದೆ, ಒಂದು ವಾರದ ಲೋಕಸಭಾ ಕಲಾಪ ಬಲಿಯಾಗಿದೆ. ಒಂದು ಕಡೆ ಅದಾನಿ, ಇನ್ನೊಂದು ಕಡೆ ಸಂಬಾಲ್ ಪ್ರಶ್ನೆ. ಸಂಬಾಲ್ನಲ್ಲಿರುವಂಥ ಮಸೀದಿಯನ್ನು ಬಾಬರ್ ಕೆಡವಿ ಹರಿಹರ ದೇವಸ್ಥಾನವನ್ನು ಕೆಡವಿ ಮಸೀದಿ ಕಟ್ಟಿದ್ದರು ಅನ್ನುವಂಥದ್ದು ಒಂದು ಗುಂಪಿನ ಇತ್ತೀಚಿನ ವಾದ. ಹಾಗಾಗಿ ಸ್ಥಳೀಯ ನ್ಯಾಯಾಲಯವು ಅದನ್ನು ಪರಿಶೀಲಿಸುವಂತೆ ಹೇಳಿತ್ತು. ಉತ್ತರ ಪ್ರದೇಶ ಸರ್ಕಾರ ಆತುರಾತುರವಾಗಿ ಸಮಿತಿಯನ್ನು ರಚಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಿನ್ನೆ ನಮಗೆ ಈಗ ಶಾಂತಿ ಸೌಹಾರ್ದತೆ ಬೇಕು, ಯಾವುದೇ ರೀತಿಯಲ್ಲಿ ಸಂಬಾಲ್ ಮಸೀದಿಯನ್ನು ಸದ್ಯಕ್ಕೆ ಪರಿಶೀಲಿಸುವಂತಿಲ್ಲ ಅಂತ ಹೇಳಿದೆ. ಈ ಸಂಬಾಲ್ ವಿಷಯ ಮತ್ತು ಅದಾನಿ ವಿಷಯ ಒಂದು ವಾರದ ಕಲಾಪವನ್ನು ತಿಂದು ಹಾಕಿದೆ. ಇನ್ನು ಮುಂದಿನ ವಾರ ಏನಾಗ್ತದೆ ಕಲಾಪ ನೋಡಬೇಕು ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿದ್ದೇನೆ. ನೋಡ್ತಾ ಇವ್ರಿ Week4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೀರಿ. ತಮಗೆಲ್ಲ ಒಂದು ನಮಸ್ಕಾರ.